MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ಈಗ ಬಳ್ಳಾರಿ ರಣಕಣ ಭಾರೀ ಚರ್ಚೆ ಆಗ್ತಾ ಇದೆ. ರಣ ಬಳ್ಳಾರಿಯಲ್ಲಿ ನಡೀತಾ ಇರುವಂಥ ಪಾಲಿಟಿಕ್ಸ್ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ. ರಕ್ತ ರಾಜಕೀಯಕ್ಕೆ ಬಳ್ಳಾರಿ ಸಾಕ್ಷಿ ಆಗ್ತಾ ಇದೆ. ರಕ್ತ ರಾಜಕೀಯಕ್ಕೆ ಬಲಿಯಾದ ಆ ಅಮಾಯಕ ರಾಜಶೇಖರ್ ಕುಟುಂಬಸ್ಥರ ಕಣ್ಣೀರನ್ನು ಒರೆಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಸಚಿವ ಜಮೀರ್ ಅಹಮದ್ ಖಾನ್ ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದು, ದೊಡ್ಡ ಮೊತ್ತದಲ್ಲೇ ಸಹಾಯವನ್ನ ಮಾಡಿದ್ದಾರೆ, ದೊಡ್ಡ ಮೊತ್ತದಲ್ಲೇ ಪರಿಹಾರವನ್ನು ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಅಮಾಯಕ ಕಾರ್ಯಕರ್ತ ಬಲಿಯಾಗಿದ್ದ. ಗೂಡಂಗಡಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ರಾಜಶೇಖರ ದೊಡ್ಡವರ ಗಲಾಟೆಯಲ್ಲಿ ಬೀದಿ ಹೆಣವಾದ. ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಂಗಾಲಾಗಿದ್ರು. ಇಂದು ಬಳ್ಳಾರಿಗೆ ಭೇಟಿ ನೀಡಿದ್ದ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮೃತ ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ ಭೇಟಿ ನೀಡಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವು. ಮೃತ ರಾಜಶೇಖರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಗುಂಡೇಟು ತಗುಲಿ ಪ್ರಾಣ ಕಳೆದುಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಹುಸೇನ್ ನಗರದಲ್ಲಿರುವ ನಿವಾಸಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು. ಈ ವೇಳೆ ರಾಜಶೇಖರ್ ಕುಟುಂಬಸ್ಥರು ಅಳಲು ತೋಡಿಕೊಂಡ್ರು. ಇದೇ ವೇಳೆ ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದ ಜಮೀರ್, ಮೃತ ರಾಜಶೇಖರ್ ಕುಟುಂಬದ ಜೊತೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಸದಾ ಇರಲಿದೆ ಎಂದು ಭರವಸೆ ನೀಡಿದರು. ಇದೇ ವೇಳೆ ರಾಜಶೇಖರ್ ಕುಟುಂಬಕ್ಕೆ ಮನೆ ಕಟ್ಟಿಕೊಡಲಾಗುವುದು, ಪಕ್ಷದ ವತಿಯಿಂದಲೂ ನೆರವು ನೀಡಲಾಗುವುದು ಎಂದು ಜಮೀರ್ ಅಹಮದ್ ಖಾನ್ ತಿಳಿಸಿದರು. ಸಚಿವರಿಗೆ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ JN ಗಣೇಶ್ ಸಾಥ್ ನೀಡಿದರು. ಭರತ್ ರೆಡ್ಡಿ ಕಡೆಯಿಂದ ಗಣೇಶಿಂದ ನಾವೇನೋ ಸಣ್ಣ ಕಾಣಿಕೆ ಅವ್ನಿಗಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ. ಒಂದು ಸಣ್ಣ ಕಾಣಿಕೆ ಅವ್ರ ಕುಟುಂಬಗಳು ಒಳ್ಳೆಯದಾಗಲಿ ಅಂತ ಒಂದು ಸಣ್ಣ ಕಾಣಿಕೆ ಸಹಾಯನ ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಪಾರ್ಟಿಯಿಂದನೂ ಮಾಡ್ತಾರೆ, ಪಾರ್ಟಿಯಿಂದನೂ ಅಧ್ಯಕ್ಷರು ಮಾತಾಡಿದ್ದಾರೆ. ಪಕ್ಷ ವತಿಯಿಂದ ಏನಂದರೆ ನಮ್ಮ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಬಗ್ಗೆ ಭಾಳ ನಿಷ್ಠೆಯಿಂದ ಇದ್ದ. ಪಕ್ಷ ವತಿಯಿಂದನೂ ನಾವು ಏನೋ ಒಂದು ಮಾಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಇಲ್ಲ, ಅವ್ರು ಕೇಳಿದ್ದಾರೆ, ಅವ್ರ ತಮ್ಮನಿಗೆ ಭರತ್ ರೆಡ್ಡಿ ಅವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಅವ್ನ ತಮ್ಮನ್ನ ನಾನು ಕೆಲಸ ಕೊಡ್ತೀನಿ ಅಂತ ಭರತ್ ರೆಡ್ಡಿ ಅವರು ಹೇಳಿದ್ದಾರೆ. ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳಾಟ ಕರುಳು ಹಿಂಡುವಂತಿದೆ. ಏನೇ ಸಹಾಯ ಭರವಸೆ ನೀಡಿದ್ರೂ ಹೋದ ಪ್ರಾಣ ಮತ್ತೆ ಬರೋದಿಲ್ಲ. ಹೀಗಾಗಿ ಯಾರದ್ದೋ ಪ್ರತಿಷ್ಠೆಗಳಿಗೆ ಅಮಾಯಕರು ಬಲಿಯಾಗುವುದು ಇನ್ನು ಮುಂದಾದರೂ ನಿಲ್ಲಬೇಕು. ಎಲ್ಲದಕ್ಕೂ ಜೈ ಎನ್ನುವ ಕಾರ್ಯಕರ್ತರು ಬುದ್ಧಿ ಕಲಿಬೇಕು. ಕ್ಯಾಮರಾ ಪರ್ಸನ್ ಸಿದ್ದರಾಮು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜಶೇಖರ್ ಮೃತಪಟ್ರಲ್ಲ, ಆ ರಾಜಶೇಖರ್ ಅವರಿಗೆ ಹೊಕ್ಕಿದಂತಹ ಗುಂಡು ಯಾರ ಗನ್ನಿಂದ ಬಂತು ಅನ್ನೋದು ಈಗ ತನಿಖೆಯ ಭಾಗವಾಗಿದೆ. ಪೊಲೀಸರು ಅದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಗನ್ ಹಿಂದಿನ ಕಹಾನಿಯನ್ನ ಡೀಟೇಲ್ ಆಗಿ 1 by 1 ನಾವು ನೋಡ್ತಾ ಹೋಗೋಣ. ವೆಪನ್ಗಳಲ್ಲಿ 2-3 ಪ್ರಕಾರದ ವೆಪನ್ಗಳಿದ್ದಾವೆ. ಒಂದು ಪಿಸ್ತೂಲು, ಮತ್ತೊಂದು ರಿವಾಲ್ವರ್. ರಿವಾಲ್ವರ್ ಬೆಲೆ 5ರಿಂದ 10 ಲಕ್ಷ. 5ರಿಂದ 10 ಲಕ್ಷಕ್ಕೆ ನಿಮಗೆ ರಿವಾಲ್ವರ್ ಸಿಗುತ್ತೆ. ಆದರೆ ಪಿಸ್ತೂಲು 2ರಿಂದ 3 ಲಕ್ಷಕ್ಕೆ ದೊರೆಯುತ್ತೆ. ರಿವಾಲ್ವರ್ಗಿಂತ ಪಿಸ್ತೂಲ್ ನಿಮಗೆ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತೆ. ಒಂದು ರೇಂಜ್ ಅಂತಿರುತ್ತೆ, ಒಂದು ವೆಪನ್ ರೇಂಜ್ ಅಂತಿರುತ್ತೆ. ಇಷ್ಟು ರೇಂಜ್ ಅದು ವೇಗವಾಗಿ ಹೋಗುತ್ತೆ, ಆನಂತರ ಅದರ ರೇಂಜ್ ಕಮ್ಮಿ ಆಗುತ್ತೆ. ರಿವಾಲ್ವರ್ನ ರೇಂಜು ತುಂಬ ಹೆಚ್ಚಾಗಿರುತ್ತೆ, ಹಾಗಾಗಿ ಅದರ ಬೆಲೆ ಕೂಡ ಹೆಚ್ಚಾಗಿದೆ. ರಿವಾಲ್ವರ್ ರೇಂಜ್ 25ರಿಂದ 30 ಮೀಟರ್ವರೆಗೂ ಕೂಡ ಇರುತ್ತೆ. ಒಂದು ಬಾರಿ ನೀವು ಇಲ್ಲಿಂದ ಶೂಟ್ ಮಾಡಿದ್ರಿ ಅಂತೇಳಿ ಆದರೆ ಅದರ ರೇಂಜ್ 25ರಿಂದ 30 ಮೀಟರ್ ಇರುತ್ತಂತೆ.
ಪಿಸ್ತೂಲ್ನ ರೇಂಜ್ ಅಬ್ಬಬ್ಬಾ ಅಂತ ಹೇಳಿದರೆ ಒಂದು 10 ಮೀಟ್ರ್ ಇರ್ಬೋದು ಪಿಸ್ತೂಲ್ನ ರೇಂಜ್. ಆನಂತರ ಅದರ ರೇಂಜ್ ಕಮ್ಮಿ ಆಗುತ್ತೆ. ಈಗ ವಶಕ್ಕೆ ಪಡೆದ ವೆಪನ್ನನ್ನು FSL ಟೀಮ್ ಪರಿಶೀಲನೆ ಮಾಡುತ್ತೆ. ಅದು ಪಿಸ್ತೂಲು ಅಥವಾ ರಿವಾಲ್ವಾರೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಪಕ್ಕಾ ವರದಿಯನ್ನು FSL ಟೀಮ್ ಕೊಡುತ್ತೆ. ರಿವಾಲ್ವಾರ್ ಯಾರ ಹೆಸರಲ್ಲಿದೆ ಅದು ಕೂಡ ಗೊತ್ತಾಗುತ್ತೆ. ಆನಂತರ ಯಾರ ರಿವಾಲ್ವಾರ್ ಅನ್ನೋದು ಪಕ್ಕಾ ಆದ ನಂತರ ಎಂಥವರೇ ಅಲ್ಲಿ ಫೈರ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಇದು ತನಿಖಾ ಭಾಗ. ಮುಂದುವರೆದು ತನಿಖೆಯಲ್ಲಿ ಇದು ಈಗ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಪೊಲೀಸರಂತೂ ಇದರ ಬೆನ್ನು ಹಿಂದೆ ಈಗ ಎಲ್ಲವನ್ನು ಕೂಡ ಒಂದೊಂದಾಗಿ ಕೆದಕಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಆರೋಪಗಳ ಸರಮಾಲೆ ಒಂದಾದ ಮೇಲೆ ಒಂದೊಂದು ಆರೋಪ, ವಿಡಿಯೋ ಸಾಕ್ಷ್ಯಗಳನ್ನು ನೀಡಿ ಆ ಮೂಲಕ ಏನಾಗಿದೆ ಅನ್ನೋದನ್ನು ಬಹಿರಂಗ ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಕ್ತ ರಾಜಕೀಯದಲ್ಲಿ ಕಾವೇರಿದ ಟಾಕ್ ವಾರ್. ಅವ್ನು ಯಾರು ಸತೀಶ್ ರೆಡ್ಡಿ ಅಂತ ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLA XMLA ಅಥವಾ ಏನೇನ ಮಂತ್ರಿನ? ಭರತ್ ರೆಡ್ಡಿಗೆ ರೆಡ್ಡಿ, ಶ್ರೀರಾಮುಲು ಕೌಂಟರ್. ಗಲಾಟೆಯ ಮತ್ತೊಂದು ವಿಡಿಯೋ ಸಾಕ್ಷ್ಯ ರಿಲೀಸ್. ಗಣಿನಾಡು ಬಳ್ಳಾರಿಯ ನೆಲ ಓರ್ವ ಅಮಾಯಕನ ರಕ್ತದಿಂದ ಕೆಂಪಾಗಿದೆ. ಗಣಿ ಧೂಳು ಈಗ ರಕ್ತ ದೋಕುಳಿಗೆ ನಾಂದಿಯಾಗಿದೆ. ಇದರ ನಡುವೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಟಾಕ್ ವಾರ್ ಕೂಡ ದಗದಗಿಸ್ತಾ ಇದೆ. ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಸಾಲು ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಸ್ವಲ್ಪ ಯಾಮಾರಿದ್ರೆ ನಾನು ರೆಡ್ಡಿ ಬಲಿಯಾಗ್ತಿದ್ವಿ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗೋಂಥ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಆರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಆರ್ತಿದ್ದು ಇವತ್ತು ನಾವು ಇರ್ತಿದ್ದಿಲ್ಲ. ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹೀಗಾಗಿ ನಾನು ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊತೀನಿ, ಇವತ್ತನಾಗಲಿ ನೀವು ಈ ಲಾ ಆ್ಯಂಡ್ ಆರ್ಡರ್ ಕಾಪಾಡುವಂಥ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಪ್ಸ್ ಆಗಿದಾವ. ಆದರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಪ್ಸ್ ಆಗುವಂಥ ಕೆಲಸ ಆಗಿದೆ. ಕೂಡಲೇ ಭರತ್ ರೆಡ್ಡಿ ಮೇಲೆ ಕ್ರಮವನ್ನು ಕೈಗೊಳ್ಳಿ. ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂಥ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದೆ ಜಾರಿಯಲ್ಲಿದ್ದರೆ ಕೂಡ ಇವತ್ತು ದೇಶ ಭಾಷಣೆ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಪ್ರಕರಣ ದಾಖಲು ಮಾಡುವಂತ ಕೆಲಸ ಆಗಬೇಕಾಗಿದೆ. ಇನ್ನು ಜನಾರ್ದನ್ ರೆಡ್ಡಿಯು ಕೂಡ ಹುಡುಗಿದ್ದಾರೆ. ಅಲ್ಲದೆ ವಿಡಿಯೋ ಸಾಕ್ಷ್ಯವನ್ನು ಕೊಟ್ಟು ಶಾಸಕ ನಾರಾ ಭರತ್ ರೆಡ್ಡಿ ನಾಗೇಂದ್ರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಭರತ್ ರೆಡ್ಡಿಗೆ DSP ನಂದಕುಮಾರ್ ಕುಮ್ಮಕ್ಕು. ಪೊಲೀಸರೇ SP ಸರ್ಕಲಿಂದ ಪೊಲೀಸ್ ಅದರ DSP ಏನಿದ್ದಾರೆ ನಂದರೆಡ್ಡಿ, ಇದಕ್ಕೆಲ್ಲದಕ್ಕೂ ಕಾರಣ ಬಳ್ಳಾರಿ ನಗರದ DSPನೇ ಮೇನ್. ನಾವೆಲ್ಲ ಡೀಟೇಲಾಗಿ ನಿನ್ನೆ ರಾತ್ರಿ ಒಳಗಡೆ ಅವನ್ನ ಫಸ್ಟ್ ಅಮಾನತು ಮಾಡಬೇಕು. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡ್ತೀವಿ. ಯಾರಿಂದ ತಪ್ಪಾಗಿದೆ, ಏನಾಗಿದೆ, ಹೇಗಾಗಿದೆ ಇದನ್ನು ತಾವು ಸರಿಪಡಲಿಲ್ಲ ಅಂತಂದರೆ ಶ್ರೀರಾಮುಲು ಅವರು ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ತುಕೊಂಡು. ಸತೀಶ್ ರೆಡ್ಡಿಗೆ ಯಾಕೆ ಗನ್ಮ್ಯಾನ್? ಅವ್ನು ಯಾರು ಸತೀಶ್ ರೆಡ್ಡಿ ಅಂತೆ ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLA XMLA ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ ಅಥವಾ ಏನನ್ನ ಕಾರ್ಪೊರೇಟ್ರ? ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗೆ ಬಂದು ನೀನು ಬ್ಯಾನರ್ ಹಾಕ್ತಿ ಅಂತಂದರೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗುತ್ತಾ ನಮಗೆ? ಇದೆಲ್ಲದರ ನಡುವೆ ಬ್ಯಾನರ್ ಗಲಾಟೆ ಬಳಿಕ ನಾಪತ್ತೆಯಾಗಿದ್ದಂತಹ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ 4ರಲ್ಲಿ 2 ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಈ ಕೇಸ್ನಲ್ಲಿ 40 ಜನರನ್ನ ಪೊಲೀಸ್ ವಿಚಾರಣೆ ಮಾಡ್ತಾ ಇದ್ದಾರೆ.
ರೇಣುಕಾರಾಧ್ಯ ಮತ್ತು ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈ ಸತೀಶ್ ರೆಡ್ಡಿ ಯಾವ ಶಾಸಕರೂ ಅಲ್ಲ, ಯಾವ ಸಂಸದರೂ ಅಲ್ಲ, ಯಾವ ಮಂತ್ರಿನೂ ಅಲ್ಲ, ಏನೂ ಅಲ್ಲ, ಯಾವುದೇ ಹುದ್ದೆ ಇಲ್ಲ ಅವರಿಗೆ. 4 ಜನ ಗನ್ಮ್ಯಾನು. ಈಗ ಸತೀಶ್ ರೆಡ್ಡಿ ಎಲ್ಲಿ ಅಂತ ಕೇಳಿದರೆ ಆಸ್ಪತ್ರೆಯಲ್ಲಿ ಅವ್ರು ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಮೊನ್ನೆ ಗಲಾಟೆಯಲ್ಲಿ ಅವರಿಗೂ ಕೂಡ ಇಂಜುರಿ ಆಗಿದೆ. ಸತೀಶ್ ರೆಡ್ಡಿ ಎಲ್ಲಿದೆಯಪ್ಪ ಅಂಥೇಳಿ ಜನ ಕೇಳ್ತಾ ಇದ್ದಾರೆ. ಎಲ್ಲಿಗೆ ಓಡಿದ್ರು ಅಮಾಯಕ ರಾಜಶೇಖರನ ಕೊಲೆಗಡುಕರು. ಹಾಗಾದರೆ ಯಾರೀ ಸತೀಶ್ ರೆಡ್ಡಿ? ಅವನಿಗೋಸ್ಕರ ಯಾಕೀ ಸರ್ಕಸ್? 5 ಖಾಸಗಿ ಬಾಡಿಗಾರ್ಡ್ ಹೊಂದುವಷ್ಟು ಸತೀಶ್ ರೆಡ್ಡಿ ದೊಡ್ಡವರ? ಹಾಗಾದರೆ 5 ಖಾಸಗಿ ಬಾಡಿಗಾರ್ಡ್ ಹೊಂದಿದ್ದು ಯಾಕೆ ಈ ಸತೀಶ್ ರೆಡ್ಡಿ? ಅಂಥ ಥ್ರೆಟ್ನಿಂಗ್ ಏನಿತ್ತು? ಶೋ ಆಫ್ ಪಾಲಿಟಿಕ್ಸ್ ಅಲ್ವಾ ಇದು? ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ಈಗ ನಾಪತ್ತೆ ಆಗಿದ್ದು ಯಾಕೆ? ಹಾಗಾದರೆ ಅವತ್ತು ಫೈರ್ ಮಾಡ್ತಾ ಜನಾರ್ದನ್ ರೆಡ್ಡಿ ಅವರ ಮನೆಗೆಲ್ಲ ಗುರಿ ಇಟ್ಟು ಫೈರ್ ಮಾಡಿದ್ರಲ್ಲ, ಯಾರೋ ಸಿಂಗ್ ಇಸ್ ಕಿಂಗ್, ಯಾರೋ ಕರ್ನಾಟಕದವರಲ್ಲ ಅವರು, ಬೇರೆ ರಾಜ್ಯದವರನ್ನು ತನ್ನ ಸುತ್ತಮುತ್ತ ಬ್ಲ್ಯಾಕ್ ಡ್ರೆಸ್ನಲ್ಲಿ ಬೌನ್ಸರ್ಗಳಾಗಿ ಅಥವಾ ಅಂಗರಕ್ಷಕರಾಗಿ ತಾವು ಇಟ್ಕೊಂಡು ಇಷ್ಟೆಲ್ಲ ಶೋ ಆಫ್ ಕೊಡ್ತಾ ಇದ್ರಲ್ಲ. ಇವತ್ತು ನೀವು ಮುಂದೆ ಬಂದು ಮಾತಾಡಬೇಕಲ್ಲ ಏನಾಗಿದೆ ಅಂತ ಹೇಳಿ. ಕೊಂದದ್ದು ಅವರಲ್ಲ ಅಂದಮೇಲೆ ಓಡಿ ಹೋಗಿದ್ದು ಯಾಕೆ? ಹಾಗಾದರೆ ಬೆಂಗಳೂರು ಆಸ್ಪತ್ರೆಗೆ ದಾಖಲಾಗಿರೋ ಸತೀಶ್ ರೆಡ್ಡಿ ಅವರಿಗೆ ಇಂಜುರಿ ಆಗಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ, ಒಂದು ಕ್ಲಾರಿಟಿ ಕೊಡಬೇಕಲ್ಲ. ಆಸ್ಪತ್ರೆಗೆ ದಾಖಲಾಗುವಂಥ ಹೊಡೆತ ಕೊಟ್ಟವ್ರು ಯಾರು? ಹಾಗಾದರೆ ಬಚಾವಾಗಲು ಸತೀಶ್ ರೆಡ್ಡಿ ನಾಟಕವನ್ನು ಶುರು ಮಾಡಿದ್ರೆ? ಹಾಗಾದರೆ ಇದೆಲ್ಲವೂ ಕೂಡ ಎಲ್ಲರಲ್ಲೂ ಕೂಡ ಮೂಡುವಂಥ ಪ್ರಶ್ನೆ. ಸದ್ಯ ಇದೆಲ್ಲದಕ್ಕೂ ಸತೀಶ್ ರೆಡ್ಡಿಯೇ ಉತ್ತರ ಕೊಡಬೇಕು. ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ವಿಚಾರಣೆಯಲ್ಲಿ ಬಾಯಿ ಬಿಡಬೇಕಾಗಿದೆ, ಏನಾಗಿದೆ ಏನು ಎತ್ತ ಅನ್ನೋದು. ಈ ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಅಮಾನತ್ತಾಗಿದ್ದು ಮಾತ್ರ ಬಳ್ಳಾರಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪವನ್ ನಜೂರ್ ಈ ಘಟನೆಯಿಂದ ನೊಂದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಎಂಬ ವದಂತಿಗಳು ಜೋರಾಗಿತ್ತು. ಜೊತೆಗೆ ಡ್ಯೂಟಿಗೆ ಸೇರಿದ ದಿನ ಮದ್ಯಪಾನ ಮಾಡಿದ್ರು ಎಂಬ ಆರೋಪ ಕೂಡ ಕೇಳಿಬಂದಿತ್ತು. ಈ ಬಗ್ಗೆ ಚರ್ಚೆಯೂ ಜೋರಾಗಿದೆ. ಒಂದು ವರದಿ ನೋಡ್ಕೊಂಡು ಬನ್ನಿ. ಬಳ್ಳಾರಿ ಬಂದೂಕು ರಾಜಕೀಯಕ್ಕೆ ಒಬ್ಬ ಅಮಾಯಕನ ಜೀವ ಹೋಗಿದೆ. ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ವಿಫಲವಾದ ಕಾರಣವೊಡ್ಡಿ ನೂತನ ಎಸ್ಪಿ ಪವನ್ ನಜೂರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಅಮಾನತು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬಳ್ಳಾರಿ ಶೂಟೌಟ್, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಸಸ್ಪೆಂಡ್ ಬೆನ್ನಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ್ರ ಎಸ್ಪಿ. ಬಳ್ಳಾರಿ ನೂತನ ಎಸ್ಪಿಯಾಗಿ ಪವನ್ ನಜೂರ್ ಹೊಸ ವರ್ಷದಂದೇ ಅಧಿಕಾರ ಸ್ವೀಕಾರ ಮಾಡಿದ್ರು. ಆದರೆ ದುರದೃಷ್ಟ, ಪವನ್ ಹೆಗಲೇರಿ ಬ್ರೇಕ್ ಡ್ಯಾನ್ಸ್ ಮಾಡಿದ್ರು. ಪಟ್ಟಕ್ಕೇರಿದ ದಿನದಂದೇ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ನಡೆದಿದೆ. ಗಲಾಟೆ ವಿಕೋಪಕ್ಕೆ ಹೋಗಿ ಒಂದು ಹೆಣವೂ ಬಿದ್ದಿದೆ. ಆದರೆ ಸಂಘರ್ಷ ನಿಯಂತ್ರಿಸುವಲ್ಲಿ ಪೊಲೀಸರು ವಿಫಲವಾಗಿದ್ರು. ಹೀಗಾಗಿ ಕರ್ತವ್ಯ ಲೋಪದ ಆರೋಪದಡಿ ಎಸ್ಪಿ ಪವನ್ ನಜೂರನ್ನ ಸರ್ಕಾರ ಅಮಾನತುಗೊಳಿಸಿದೆ. ಡ್ಯೂಟಿಗೆ ಹಾಜರಾದ ಮರುದಿನವೇ ಅಮಾನತು ಆಗಿದ್ದಕ್ಕೆ ಎಸ್ಪಿ ಪವನ್ ನಜೂರ್ ಮನನೊಂದಿದ್ದಾರಂತೆ. ಬಳ್ಳಾರಿಯಿಂದ ಸೀದಾ ತುಮಕೂರಿಗೆ ಬಂದು ಬರಗೂರಿನ ಸ್ನೇಹಿತನ ಫಾರ್ಮ್ ಹೌಸ್ನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರಂತೆ. Perfectly, I was told that he is perfectly all right. That's all I do. ಯಾರು ನಾನು ಅವ್ರಿಗೆ ಮಾತಾಡಿಲ್ಲ. I just spoke to the senior officers. They said he is perfectly all right. He is proceeding towards Bangalore. That's what I was told. ಲೊಕೇಶನ್ ಗೊತ್ತಿಲ್ಲ ನನಗೆ, ಬಟ್ ಅವ್ರು ಹೇಳಿದ್ದು ಈಸ್ ಆಲ್ ರೈಟ್, there is nothing ಇದು ಅಂತ. ಸ್ವಲ್ಪ ಡಿಪ್ರೆಸ್, ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ಥರ ಆಯಿತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದ್ರಪ್ಪ. ಸಸ್ಪೆಂಡ್ ಆದ ಎಸ್ಪಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ SP ಹಿರಿಯ ಅಧಿಕಾರಿ, ಓದಿರೋವಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ಕೆ ಸಾಧ್ಯ? ಸಿಎಂಗೆ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು. ಇದು ಮನೆ ಆಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಅಮಾನತುಗೊಂಡು ಎಸ್ಪಿ ಪವನ್ ನಜೂರ್ ಅಧಿಕಾರ ವಹಿಸಿಕೊಂಡ ಬಳಿಕ ಮದ್ಯಪಾನ ಮಾಡಿದ್ರಂತೆ. ಹೀಗಾಗಿ ಗಲಾಟೆ ಪ್ರಾರಂಭದಲ್ಲಿ ಸ್ಥಳಕ್ಕೆ ಹೋಗಿಲ್ಲ ಎಂದು ಕೆಲವರು ದೂರಿದ್ದಾರೆ. ಎಸ್ಪಿ ಯಾವ ಕಂಡೀಷನ್ನಲ್ಲಿ ಮಾತನಾಡಿದ್ರು ಗೊತ್ತಿದೆ.
ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಎನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಷನ್ ಇತ್ತು. ನಾನು ಎಸ್ ಪಿಗೆ ಮಾತಾಡಿದ್ದೀನಿ ಅದೇ ಟೈಮಲ್ಲಿ. ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನು ಎಸ್ ಪಿ ಮಾತಾಡಿದ್ದೀನಿ. ಎಸ್ ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಲೇ ನಾನು ಮಾತಾಡಿದ್ದೀನಿ. ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಬಳ್ಳಾರಿ ರಕ್ತ ರಾಜಕೀಯದ ಎಫೆಕ್ಟ್ ಈಗ IPS ಅಧಿಕಾರಿಗೂ ತಟ್ಟಿದೆ. ಆದರೆ ಬಳ್ಳಾರಿ SP ಆಗಿದ್ದ ಪವನ್ ನೆಜ್ಜೂರ್ ಆತ್ಮಹತ್ಯೆಗೆ ಯತ್ನಿಸಿಲ್ಲ ಎಂದು ಮಂಡ್ಯ SP ಶೋಭಾರಾಣಿ ಮಾಹಿತಿ ನೀಡಿದ್ದಾರೆ. ಇನ್ನು ಕೆಲವು ಮಾಹಿತಿ ಪ್ರಕಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಸೂಪರ್ ಎಕ್ಸ್ಕ್ಲೂಸಿವ್. ಜನಾರ್ದನ್ ರೆಡ್ಡಿ ಏನು ಹೇಳಿದ್ರು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ಕುಡುಕ, ಡ್ರಗ್ ಅಡಿಕ್ಟ್ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ನನ್ನನ್ನು ಕೊಲ್ಲೋದಕ್ಕೆ ಪ್ರೀ ಪ್ಲ್ಯಾನ್ ಮಾಡಿದ್ರು ಜನಾರ್ದನ್ ರೆಡ್ಡಿ. ಕೊಲೆ ಮಾಡಬೇಕೆಂದೇ ನಮ್ಮ ಮನೆ ಬಳಿ ಬಂದಿದ್ರು ಜನಾರ್ದನ್ ರೆಡ್ಡಿ. ರಿಪಬ್ಲಿಕ್ ಕನ್ನಡಕ್ಕೆ ಜನಾರ್ದನ್ ರೆಡ್ಡಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಭರತ್ ರೆಡ್ಡಿ ಬಂದಿದ್ದು ಯಾಕಂತ ಹೇಳಿದರೆ, ಅವ್ರನ್ನ ಕೊಲ್ಲೋದಕ್ಕೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಕೊಲೆ ಮಾಡಬೇಕು ಅಂಥೇಳಿ ನಮ್ಮ ಮನೆ ಬಳಿ ಬಂದಿದ್ರು. ಹಾಗಾದರೆ ಏನು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ, ಏನು ಹೇಳಿದ್ದಾರೆ ಭರತ್ ರೆಡ್ಡಿ ಬಗ್ಗೆ? ಬನ್ನಿ ನೋಡೋಣ. ನೋಡಮ್ಮ, ಅವನು ಕುಡುಕ, ಡ್ರಗ್ ಅಡಿಕ್ಟೆಡ್. ಅವನು ರೌಡಿಗಳನ್ನು 40-50 ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ, ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದರೂ ರೌಡಿಗಳು 40-50 ಮಂದಿ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದರೆ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ನಿಮ್ಮ ಮನೆಯವ್ರು ಏನು ಮಾಡ್ತಾರೆ ಸ್ಮಿತಾ? ಸುಮ್ಮನೆ ಮನೆಗೆ ಬಾಗ್ಲೇಕೊಂಡು ಕೊಡ್ತೀರಾ? ಬಟ್ ಗನ್ಗಳು ನಿಮ್ಮ ಹತ್ರನೂ ಇತ್ತು, ಕಲ್ಗಳು ನಿಮ್ಮ ಮನೆಯಿಂದ ಆಚೆ ತೂರಲ್ಪಟ್ಟವು. ನಿಮ್ಮ ಮನೆ ಕಾಂಪೌಂಡ್ ಒಳಗಿರೋ ಕಚೇರಿ ಅಂತೆ, ಆ ಕಚೇರಿಯಿಂದಲೇ ಅನೇಕರು ದೊಣ್ಣೆ ಇಟ್ಕೊಂಡು ಆಚೆ ಬಂದರು. ನಾರಾ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಿರೋದು ಸರ್ ಇದು. ಸಾವಿರಾರು ಜನ ಇದ್ರಂತೆ ನಿಮ್ಮ ಮನೆ ಒಳಗಡೆ ಗಲಾಟೆ ಆಗುವಾಗ. ಎಲ್ಲಿಂದ ಬಂದರು? ತೆಲಂಗಾಣದಿಂದ ಜನ ಕರೆಸಿದ್ರು ಜನಾರ್ದನ್ ರೆಡ್ಡಿ ಅವರು ಅನ್ನೋ ಆರೋಪ ಭರತ್ ರೆಡ್ಡಿ ಅವರು ಮಾಡ್ತಿದ್ದಾರೆ. ನೋಡಿಮ್ಮ, ನಿಮ್ಮ TV ಚಾನಲ್ ಅವರು ಇಲ್ಲೇ ಇದ್ದಾರೆ, ಎಲ್ಲ ವಿಜುವಲ್ಸ್ ನಿಮ್ಮ ಕಣ್ಮುಂದೆ ಇದೆ. ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ, ಯಾರು ನಮ್ಮ ಮನೆ ಹತ್ರ ಬಂದರು, ಯಾರು ನಮ್ಮ ಮನೆ ಮೇಲೆ ದಾಳಿ ಮಾಡಿದರು, ಯಾರು ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿದರು, ಯಾರು ಫೈರಿಂಗ್ ಮಾಡಿದರು, ಈ ವಿಜುವಲ್ಸ್ ಎಲ್ಲ ನಿಮ್ಮ ಕಣ್ಮುಂದೆ ಇಟ್ಕೊಂಡು ಸ್ಮಿತಾ, ಒಬ್ಬ ಪತ್ರಕರ್ತೆಯಾಗಿ ನೀವೇನು ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ, ಇದಕ್ಕೇನು ಉತ್ತರ ಕೊಡಬೇಕನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ನನಗೆ ಸರ್, ಪತ್ರಕರ್ತೆಯಾಗಿ ನಾನು ಎರಡೂ ಕಡೆಯ ವಾದದಿಂದ ಹುಟ್ಟಿರುವ ಅನುಮಾನಗಳನ್ನು ವೀಕ್ಷಕರಿಗೆ ಒಂದು ಉತ್ತರ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದೀನಿ ಅಷ್ಟೇ. ನಾನು ಅವ್ರ ಪರಾನೂ ಅಲ್ಲ, ಇವ್ರ ಪರಾನೂ ಅಲ್ಲ, ನಿಮ್ಮ ಪರಾನೂ ಅಲ್ಲ, ಭರತ್ ರೆಡ್ಡಿ ಅವ್ರ ವಿರುದ್ಧನೂ ಅಲ್ಲ. ಭರತ್ ರೆಡ್ಡಿ ಅವರ ಆರೋಪಕ್ಕೆ ಉತ್ತರ ಬೇಕು ನಿಮ್ಮಿಂದ ಅಷ್ಟೇನೇನು. ನೋಡಿ ಅಮ್ಮ, ಎರಡೂ ಕಡೆ ವಾದ ಅನ್ನೋದು ಬೇಡ. ಅಮ್ಮ ಸ್ಮಿತಾ ಅವರೇ, ನನಗೆ ಒಂದು ಹೇಳಿ ಸ್ಮಿತಾ ಅವರೇ, ನಮ್ಮ ಮನೆಗೆ ಅವ್ರು ಬಂದು ಗಲಾಟೆ ಮಾಡಿದಾರ, ನಾವು ಭರತ್ ರೆಡ್ಡಿ ಮನೆ ಮುಂದೆ ಹೋಗಿದ್ದೀವಿ, ಅದನ್ನ ಹೇಳಿ ನನಗೆ ಫಸ್ಟ್. ನಿಮ್ಮನೆ ಮುಂದೆ ಗಲಾಟೆ ಆಗಿದೆ, ಮತ್ತು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ, ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿ, ನಾನು ಕಾರ್ ಇಳಿದ ತಕ್ಷಣ ನನ್ನ ಮೇಲೆ ಫೈರಿಂಗ್ ಮಾಡಿ, ನಮ್ಮ ಕಚೇರಿಗಳ ಮೇಲೆ ಫೈರಿಂಗ್ ಮಾಡಿ ಕಲ್ತೂರಾಟ ಮಾಡಿದ್ದು, ಸುಮಾರು ಒಂದು ಒಳ್ಳೆ ಪ್ರಿಪೇರ್ಡ್ ಆಗಿ ಬ್ಯಾನರ್ ನೆಪದಲ್ಲಿ ಬಂದು ಜಗಳ ತಕ್ಕೊಂಡು ಇಡೀ ನಗರದಲ್ಲಿ ಎಲ್ಲರನ್ನ ಭಯಭ್ರಾಂತರನ್ನಾಗಿ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದ್ದವರು ಅವರು. ಆ ಸತ್ಯ ವಿಜುವಲ್ಸ್ ನಿಮ್ಮ ಕಣ್ಣು ಮುಂದೆ ಇಟ್ಕೊಂಡು ತಾವು ಯೋಚನೆ ಮಾಡಿ. ಜನಾರ್ದನ್ ರೆಡ್ಡಿ ಮಾತನಾಡ್ತಾ ಹೇಳ್ತಾರೆ ನೋಡಿ, ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಮಾತಾಡ್ತಾ ಹೇಳ್ತಾರೆ, ಮನೆ ಸುಡುತ್ತೇನೆ ಅಂದವನು ಕ್ರಿಮಿನಲ್ ಅಲ್ವೇ? ತಾಳ್ಮೆ ಕಳೆದುಕೊಂಡ್ರೆ ಬಳ್ಳಾರಿ ಭಸ್ಮ ಅನ್ನುತ್ತಾನೆ ಆತ. ಭರತ್ ರೆಡ್ಡಿಯನ್ನ ಕ್ರಿಮಿನಲ್ ಅನ್ನೋದೇ ಬೇರೆ ಏನು ಅನ್ಬೇಕು ಅಂಥೇಳಿ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ತಾಳ್ಮೆ ಕಳೆದುಕೊಂಡ್ರೆ ಬಳ್ಳಾರಿಯನ್ನು ಸುಟ್ಟು ಭಸ್ಮ ಮಾಡ್ತೀನಿ ಅಂತೇಳಿ ಹೇಳ್ತಾನಾತ. ಬಳ್ಳಾರಿ ಭಸ್ಮ ಮಾಡ್ತೀನಿ ಅಂತೇಳಿ ಹೇಳೋನು ಕ್ರಿಮಿನಲ್ ಅಲ್ವಾ ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಭರತ್ ರೆಡ್ಡಿ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದ್ವೇಷ ಭಾಷಣ ಬಗ್ಗೆ
ಏನು ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅಂತ ಹೇಳಿದ್ದಾನೆ, ಏನು ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗುತ್ತೆ ಅಂತ ಹೇಳಿದ್ದಾನೆ, ಜನಾರ್ದನ್ ರೆಡ್ಡಿನ ಸಾಯಿಸೋದಕ್ಕೆ 1000 ಮಾರ್ಗಗಳು ನನಗೆ ಗೊತ್ತು ಅಂತ ಏನು ಹೇಳಿದ್ದಾನೆ. ಇದ್ರ ಬಗ್ಗೆ ಸಿದ್ದರಾಮಯ್ಯವರು ಫಸ್ಟು FIR ಮಾಡಿ ಆ ದ್ವೇಷ ಭಾಷಣದ ಒಂದು ಕಾನೂನಿನಲ್ಲಿ ಅವನ್ನ ಅರೆಸ್ಟ್ ಮಾಡಬೇಕು. ದ್ವೇಷ ಭಾಷಣ ಬಗ್ಗೆ ಏನು ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅಂತ ಹೇಳಿದ್ದಾನೆ, ಏನು ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗುತ್ತೆ ಅಂತ ಹೇಳಿದ್ದಾನೆ, ಜನಾರ್ದನ್ ರೆಡ್ಡಿನ ಸಾಯಿಸೋದಕ್ಕೆ 1000 ಮಾರ್ಗಗಳು ನನಗೆ ಗೊತ್ತು ಅಂತ ಏನು ಹೇಳಿದ್ದಾನೆ. ಇದ್ರ ಬಗ್ಗೆ ಸಿದ್ದರಾಮಯ್ಯವರು ಫಸ್ಟು FIR ಮಾಡಿ ಆ ದ್ವೇಷ ಭಾಷಣದ ಒಂದು ಕಾನೂನಿನಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ಮೊದಲೇ ಅಕ್ರಮ ಬಾಂಗ್ಲಾ ವಲಸಿಗರ ಹಾವಳಿ ಹೆಚ್ಚಾಗಿದೆ. ಇದೀಗ ಪರರಾಜ್ಯದ ಮುಸ್ಲಿಮರಿಗೆ ರಾಜ್ಯ ಸರ್ಕಾರ ಮನೆ ಕೊಡೋದಕ್ಕೆ ಮುಂದಾಗಿದೆ. ವಲಸಿಗರ ಅಸಲಿಯತ್ತು ತಿಳಿಯಲು ಹೋದ ಬಿಜೆಪಿಗರಿಗೆ ಮುಸ್ಲಿಮರಿಂದ ಗೆರಾವ್ ಭಾಗ್ಯ ಸಿಕ್ಕಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕೋಗಿಲು ಲೇಔಟ್ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪಾಕಿಸ್ತಾನದಂತಹ ಪಾಕಿಸ್ತಾನ ಮಾತನಾಡ್ತಾ ಇದೆ. ಮುಸ್ಲಿಮರಿಗಾಗಿ ಕೇರಳದ ಸಿಎಂ ಮನ ಮಿಡಿದಿದೆ. ಕಾಂಗ್ರೆಸ್ ಹೈಕಮಾಂಡ್ ಕರಳು ಚುರ್ರೆಂದಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರಿಗೆ ಬೇಸರ ಆಗಿದೆ. ಆದರೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಫ್ಲಾಟ್ ಭಾಗ್ಯ. ಸತ್ಯ ಹೇಳುವಂತೆ ಬಿಜೆಪಿ ಶಾಸಕ ವಿಶ್ವನಾಥ್ ಪಟ್ಟು ನೋಡಿ, ಕೋಗಿಲು ಲೇಔಟ್ನಲ್ಲಿರುವಂತಹ ಅಕ್ರಮ ವಲಸಿಗರ ಅಕ್ರಮ ನೆಲೆಗಳನ್ನು ಪರಿಶೀಲಿಸಲು ಬಿಜೆಪಿ ಸತ್ಯ ಶೋಧನಾ ಸಮಿತಿ ಇವತ್ತು ಭೇಟಿ ನೀಡಿತ್ತು. ಫಕೀರ ಲೇಔಟ್ ಹೇಗೆ ನಿರ್ಮಾಣ ಆಯಿತು, ಸುಳ್ಳು ಹೇಳಬೇಡಿ, ಯಾರು ಹೇಳಿದಂತೆ ಮಾತನಾಡಬೇಡಿ ಅಂತ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಶಾಸಕ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಕಟ್ಟಿ? 5 ವರ್ಷ 6 ವರ್ಷ 7 ವರ್ಷ ಆಯ್ತು. 7 ವರ್ಷ ಆಗ್ಬಿಡ್ತು. 7 ವರ್ಷ ಅಂತ ಹೇಳಿ ಎಷ್ಟು ವರ್ಷ ಆಯ್ತು ಸರಿಯಾಗಿ ಹೇಳಿ? 5 6 7 8 10 ಅಂದ್ರೆ ಈಗ ನಿಯಮ ಮೀರಿ ಮನೆ ಕೊಟ್ಟರೆ ಹೋರಾಟ. ಇಲ್ಲಿ ಇದಾದ್ಮೇಲೆ ಇದೆಲ್ಲ ನಮಗೆ ಮಾಹಿತಿ ಇರೋ ಪ್ರಕಾರ ಬಹುತೇಕ 100ಕ್ಕೆ 95% 2 ವರ್ಷಗಳಿಂದ ಇಲ್ಲಿ ಮನೆಗಳನ್ನ ಕಟ್ಸಿರ್ತಕ್ಕಂಥದ್ದು ಯಾರು? ಇಲ್ಲಿ ವಾಸಿಂ ಬಡಾವಣೆ, ಸರ್ಕಾರಿ ಜಾಗದಲ್ಲಿ ವಾಸಿಂ ಬಡಾವಣೆ ಬರ್ತು ಅಂತಂದ್ರೆ ವಾಸಿಂ ಅನ್ನೋನು ಕೊಡ್ಸಿರೋದು, ಅವನ ಹೆಸರು ಇಟ್ಕೊಂಡ್ಬಿಟ್ಟವನೇ. ಫಕೀರ್ ಲೇಔಟ್ ಒಂದು, ವಾಸಿಂ ಲೇಔಟ್ ಅಂತ ಹೇಳಿ. ಅವನು ಕಾಂಗ್ರೆಸ್ಸಿನ ಒಬ್ಬ ಇಲ್ಲಿನ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಈಗಿನ ಮಂತ್ರಿಗಳಿಗೂ ಕೂಡ ಅವರು ಬಹಳ ಹತ್ರದಲ್ಲಿ ಇರ್ತಕ್ಕಂಥವ್ರು. ಅವರು ಈಗಾಗಲೇ ಫೋಟೋಗಳು ಕೂಡ ಎಲ್ಲ ಕಡೆ ಹರಿದಾಡ್ತಾ ಇರ್ತಕ್ಕಂಥದ್ದು. ಬಿಜೆಪಿಗೆ ಧಿಕ್ಕಾರಕ್ಕೆ ಹೋಗಿದ ಅಕ್ರಮ ನಿವಾಸಿಗಳು. ಬಿಜೆಪಿ ನಿಯೋಗ ಬರ್ತಾ ಇದ್ದಂತೆಯೇ ಕೋಗಿಲು ಲೇಔಟ್ನಲ್ಲಿ ಭಾರಿ ಹೈಡ್ರಾಮಾ ಆಯಿತು. ಅಕ್ರಮ ನಿವಾಸಿಗಳು ಬಿಜೆಪಿಗೆ ಧಿಕ್ಕಾರಕ್ಕೆ ಹೋಗಿದ್ರು. ಬಿಜೆಪಿ ವಾಪಸ್ ಹೋಗಲಿ ಎಂದರು. ಅಕ್ರಮ ನಿವಾಸಿಗಳ ಬಳಿ ಬಂಗಾಳದ ಕಾರ್. ಕೋಗಿಲು ಲೇಔಟ್ನಲ್ಲಿ ಪಶ್ಚಿಮ ಬಂಗಾಳ ಕಾರು ಪತ್ತೆಯಾಗಿದೆ. ಒತ್ತುವರಿ ತರುವ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ನೋಂದಾಯಿತ WB06 E4330 ನಂಬರಿನ ಸುಜುಕಿ ಕಾರು ಸಿಕ್ಕಿದೆ. ಈ ಕುರಿತು ಒತ್ತುವರಿದಾರರು ಪ್ರತಿಕ್ರಿಯೆ ನೀಡಿದ್ದು, ಕೆಲವೊಂದು ಡೀಲರ್ಸ್ ಕಾರಿನಲ್ಲಿ ಬಂದು ಬಿಟ್ಟು ಹೋಗ್ತಿದ್ರು ಎಂದಿದ್ದಾರೆ. ಸರ್, ಇಲ್ಲಿ ಯಾರು ಪಶ್ಚಿಮ ಬಂಗಾಳದವರು ಇಲ್ಲಿಲ್ಲ. ಸೇಲಿಂಗ್ಗೆ ಬರ್ತಾ ಇರುತ್ತೆ, ಡೀಲರ್ಸ್ ಇರ್ತಾರಲ್ಲ, ಜಾಗ ಇದೆ ಅಂತ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಹಾಕ್ತಾರೆ, ಮತ್ತೆ ಸೇಲ್ ಆದ್ಮೇಲೆ ತೊಗೊಂಡು ಹೋಗ್ತಾರೆ. ಜಾಗ ಇದೆಯಲ್ಲ, ಅದು ಗೌರ್ಮೆಂಟ್ ಜಾಗ, ಯಾರು ಜವಾಬ್ದಾರಿ ಯಾರು ಇಲ್ಲಿ ಇರಲಿಲ್ಲ, ಸೆಕ್ಯೂರಿಟಿ ಇರಲಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಕ್ಕಿರಲಿಲ್ಲ, ಅಂಥದ್ರಲ್ಲಿ ಬರ್ತಾರೆ. ಈಗ ಫ್ರಿಜ್ ಗೋಲ್ಡನ್ ಅವರು ಇಲ್ಲಿಗೆ ತೊಗೊಂಡು ಬಂದು ಲೋಡ್ ಹಾಕ್ಕೊಳ್ತಾ ಇದ್ರು. ಅವ್ರು ಹೊಡೆದು ಅದರಿಂದ ಕಾಪರು, ಸ್ಟೀಲು, ಏನೇನು ಬರುತ್ತೆ ಪದಾರ್ಥ ಅದೆಲ್ಲ ಬೇರೆ ಬೇರೆ ಮಾಡ್ಕೊಂಡು ಲೋಡ್ ತುಂಬ್ಕೊಂಡು ಹೋಗ್ತಾ ಇದ್ರು. ಕೇಳಿದ್ರಲ್ಲ, 10-20 ವರ್ಷಗಳಿಂದ ಕರ್ನಾಟಕದಲ್ಲಿ ನೆಲೆಸಿದವರ ಕನ್ನಡವನ್ನು ಒಂದು ವೇಳೆ ಇವರಿಗೆ ಮನೆ ಕೊಟ್ಟರೆ ಬಾಂಗ್ಲಾದೇಶಿಗಳು ನೇರವಾಗಿ ಬೆಂಗಳೂರಿಗೆ ಬಂದರೂ ಬರಬಹುದು ನೋಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದರೆ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದು ಮನೆ ಕೊಟ್ಟೇ ಕೊಡ್ತೀನಿ, ನಾನು ಅವರಿಗೆ ಮನೆಯನ್ನು ಕೊಟ್ಟೇ ತೀರೋದು ಅಂಥೇಳಿ ಹೇಳೋದಕ್ಕೆ ಏನು ಕಾರಣ? ಬಿಜೆಪಿ ಹೇಳ್ತಾ ಇದೆ ಎಲ್ಲ ಮುಸ್ಲಿಮರಿಗಾಗಿ ಅಂತ. ಕೋಗಿಲು ಲೇಔಟ್ ವಲಸಿಗರಿಗೆ ಸರ್ಕಾರದಿಂದ ಫ್ಲ್ಯಾಟ್ ಕೊಡುವಂತಹ ಇದೊಂದು ತೀರ್ಮಾನ ಮಾಡೋದಕ್ಕೆ ಕಾರಣ ಏನು ಅಂಥೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವೀಗ. ಎಲ್ಲ ವಲಸಿಗರಿಗೆ ಫ್ಲ್ಯಾಟ್ ಪಡೆಯುವ ಅರ್ಹತೆ ಇಲ್ಲ. ಮುಸ್ಲಿಮರಿಗೆ ಮನೆ ನೀಡಲು ನಿಯಮದಲ್ಲಿ ಬದಲಿಸುತ್ತಾ ಹಾಗಾದರೆ ಸರ್ಕಾರ? ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಪಡೆಯಲು 15 ನಿಯಮಗಳಿದ್ದಾವೆ. ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷದ ಒಳಗಿರಬೇಕು. 1 ವರ್ಷಕ್ಕೆ ವಾರ್ಷಿಕವಾದ ಆದಾಯ. ಕನಿಷ್ಠ 5 ವರ್ಷಗಳಿಂದ ಬೆಂಗಳೂರು ಜಿಲ್ಲೆಯಲ್ಲಿ ಅವರು ವಾಸ ಇರಬೇಕು. ವಸತಿ ರಹಿತ ಕುಟುಂಬ ಆಗಿರಬೇಕು. ಆಧಾರ್ ಸಂಖ್ಯೆ ಕಡ್ಡಾಯವಾಗಿ ಇರಲೇಬೇಕು. ಪಡಿತರ ಚೀಟಿ, ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಅವ್ರ ಹತ್ರ ಇರಬೇಕು.
ಜಾತಿ ಹೆಸರಲ್ಲಿ ಮನೆ ಪಡೆಯಲು ಜಾತಿ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು. ಅರ್ಜಿದಾರರು ಚುನಾವಣಾ ಗುರುತಿನ ಚೀಟಿಯನ್ನು ಹೊಂದಿರಬೇಕಾಗತ್ತೆ. ಐಡೆಂಟಿಟಿ ಕಾರ್ಡ್ ಅವ್ರ ಹತ್ರ ಇರಲೇಬೇಕಾಗತ್ತೆ. ವಿಶೇಷ ಚೇತನರಾಗಿದ್ದರೆ ಆ ಪ್ರಮಾಣ ಪತ್ರವನ್ನು ಅವರು ಹೊಂದಬೇಕು. ಅವರೇನಾದರೂ ಅಂಗವಿಕಲರಾಗಿದ್ದರೆ, ವಿಕಲಚೇತನರಾಗಿದ್ದರೆ, ವಿಶೇಷ ಚೇತನರಾಗಿದ್ದರೆ ಅವರು ಆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಆಧಾರ್ ಲಿಂಕ್ ಆದ ಬ್ಯಾಂಕ್ ಖಾತೆಯನ್ನು ಅವ್ರು ಹೊಂದಿರಬೇಕಾಗತ್ತೆ. ಕ್ಯಾಬ್ ಡ್ರೈವರ್, ಮನೆ ಕೆಲಸದವರು, ತಳ್ಳುವ ಗಾಡಿಯವರು, ರಸ್ತೆ ಬದಿಯಲ್ಲಿ ಹೂ ಮಾರುವವರು, ಇವರು ಈ ಯೋಜನೆಗೆ ಫಲಾನುಭವಿಗಳಾಗೋದಕ್ಕೆ ಮೊದಲ ಆದ್ಯತೆ ಅವರಿಗೆ ನೀಡಲಾಗುತ್ತೆ. ಪ್ರತಿ ಕುಟುಂಬಕ್ಕೆ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಫ್ಲ್ಯಾಟ್ ಆಯ್ಕೆಯಲ್ಲಿ 50% ಸ್ಥಳೀಯರಿಗೆ ಮೀಸಲಾತಿ ಇರುತ್ತೆ. ಇದು ಆ ವಸತಿ ಯೋಜನೆ ಅಡಿಯಲ್ಲಿ ಇರುವಂಥ ನಿಯಮಗಳು. ಆದರೆ ಇವರು ಕೊಡಲೇಬೇಕು ಅಂತ ಹೊರಟಿದ್ದಾರೆ. ಹಾಗಾಗಿ ಆ ನಿಯಮಗಳನ್ನು ಬದಲಾಯಿಸುವಂಥ ಸಾಧ್ಯತೆ ಇದೆ. ಯಾಕಾಗಿ ಅಂತ ಹೇಳಿದರೆ ಮುಸ್ಲಿಮರ ಓಲೈಕೆಗಾಗಿ ಅಂಥೇಳಿ ರಿಪಬ್ಲಿಕ್ ಕನ್ನಡ ಹೇಳ್ತಿರೋದಲ್ಲ, BJPಯವರು ಹೇಳ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಒತ್ತಡಕ್ಕೆ ಸಿಲುಕಿದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸವಿದ್ದ ಜನರಿಗೆ ಮನೆ ಕೊಡುವಲು ಈಗ ಮುಂದಾಗಿದೆ. ಕಾನೂನಿನ ತೊಡಕಿದ್ರೂ ಕೂಡ ಮಾನವೀಯತೆ ಆಧಾರದ ಮೇಲೆ ಮನೆ ಕೊಡಲು ಮುಂದಾಗಿದೆ. ಆದ್ರೀಗ ಮತ್ತೊಂದು ಕರಾಳ ಕತೆ ಅನಾವರಣ ಆಗಿದೆ. ಏನದು ನೋಡಿ. ಮುಸ್ಲಿಂ ಕುಟುಂಬಗಳೇ ಹೆಚ್ಚು ಒತ್ತುವರಿ ಮಾಡಿದ್ದು. ಕೋಗಿಲು ಲೇಔಟ್ನ ಕರಾಳ ಕತೆ ಅನಾವರಣ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಸಂಬಂಧ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಫ್ಲಾಟ್ ನೀಡಲು ಮುಂದಾಗಿದೆ. ಈಗಾಗಲೇ ಲೇಔಟ್ಗೆ ತೆರಳಿ ಮನೆ ಕಳೆದುಕೊಂಡವರ ಮಾಹಿತಿ ಸಂಗ್ರಹಿಸಲಾಗಿದ್ದು, ಕಂದಾಯ ಇಲಾಖೆ ಮತ್ತು ಉತ್ತರ ಪಾಲಿಕೆ ಇಲಾಖೆ ಅಧಿಕಾರಿಗಳು GBAಗೆ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಕೋಗಿಲು ಲೇಔಟ್ನ ಒಟ್ಟು 3 ಕಾಲೋನಿಯಲ್ಲಿ ಮನೆ ತೆರವಿನಿಂದ ಎಷ್ಟು ಜನ ನಿರಾಶ್ರಿತರಾಗಿದ್ದಾರೆ ಅನ್ನೋ ಕುರಿತು ಕೂಡ ವರದಿ ನೀಡಲಾಗಿದೆ. GBAಗೆ ಸಲ್ಲಿಕೆಯಾಗಿರುವಂತಹ ವರದಿಯಂತೆ ಫಕೀರ್ ಕಾಲೋನಿಯ 40 ಮನೆ ತೆರವು ಮಾಡಲಾಗಿದ್ದು, 56 ಮಂದಿ ಮನೆಯ ಮುಖ್ಯಸ್ಥರಿದ್ದು, 96 ವಯಸ್ಕರಿದ್ದಾರೆ. 140 ಮಕ್ಕಳಿದ್ದು, ಒಟ್ಟು 292 ಜನರಿದ್ದಾರೆ. ಇನ್ನು ನ್ಯೂ ಫಕೀರ್ ಲೇಔಟ್ನಲ್ಲಿ ಒಟ್ಟು 45 ಮನೆ ತೆರವು ಮಾಡಲಾಗಿದ್ದು, 50 ಮಂದಿ ಮನೆಯ ಮುಖ್ಯಸ್ಥರಿದ್ದು, ವಯಸ್ಕರು 128, 116 ಮಕ್ಕಳಿದ್ದು, ಒಟ್ಟು 290 ಮಂದಿ ಇದ್ದಾರೆ. ಇನ್ನು ವಸೀಂ ಲೇಔಟ್ನಲ್ಲಿ 82 ಮನೆ ತೆರವು ಮಾಡಲಾಗಿದ್ದು, ಮನೆ ಮುಖ್ಯಸ್ಥರು 82 ಜನರಿದ್ದಾರೆ. 201 ವಯಸ್ಕರು, 394 ಮಕ್ಕಳಿದ್ದು, ಒಟ್ಟು 394 ಜನರಿದ್ದಾರೆ. ಹೀಗೆ 3 ಕಾಲೋನಿಯ ಒಟ್ಟು 1007 ಮಂದಿ ನಿರಾಶ್ರಿತರಾಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಹೆಚ್ಚಾಗಿ ಜಾಗ ಆಕ್ರಮಿಸಿದ್ದೇ ಮುಸ್ಲಿಮರು. ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮುಸ್ಲಿಮರಿಂದಲೇ ಸರ್ಕಾರಿ ಭೂಮಿ ಆಕ್ರಮಿಸಿದ್ದಾರೆ. 3 ಲೇಔಟ್ಗಳಲ್ಲಿ 156 ಮುಸ್ಲಿಮರ ಕುಟುಂಬಗಳಿವೆ. ಕೇವಲ 31 ಹಿಂದೂ ಕುಟುಂಬಗಳಿವೆ. 1 ಕುಟುಂಬ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದೆಯಂತೆ. ಮುಸ್ಲಿಮರು ಹೆಚ್ಚಿರುವಂತಹ ಕಾರಣಕ್ಕೆ ತರಾತುರಿ ಕಾರ್ಯವನ್ನು ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಅರ್ಜಿ ಸಲ್ಲಿಸಿ ಮನೆ ಸಿಗದೆ ರೋಸಿ ಹೋಗಿದ್ದವರು ಈಗಾಗಲೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಮುಸ್ಲಿಮರು ಎಂಬ ಕಾರಣಕ್ಕೆ ಸರ್ಕಾರ ಕೋಗಿಲು ಲೇಔಟ್ನ ಸಂತ್ರಸ್ತರಿಗೆ ಮನೆ ಕೊಡೋಕೆ ಮುಂದಾಗಿರುವುದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಸತಿ ಯೋಜನೆಯ ನಿಯಮ ಏನೇ ಇದ್ರೂ ಕೂಡ ಅದನ್ನು ಬದಲಾಯಿಸಿ ಮನೆ ಕೊಡಲೇಬೇಕು ಅಂಥೇಳಿ ಜಿದ್ದಿಗೆ ಬಿದ್ದಿರುವಂಥ ಈ ಸರ್ಕಾರದ ಅಜೆಂಡಾ ಮುಸ್ಲಿಮರಿಗೆ ಮನೆ ಕೊಡೋದು ಅಷ್ಟೇ. ಕೋಗಿಲು ಲೇಔಟ್ನಲ್ಲಿ ಜಾಗವನ್ನು ಆಕ್ರಮಿಸಿದ್ದೇ, ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ನೆಲೆಸಿದ್ದೇ ಅಲ್ಲಿ ಮುಸ್ಲಿಮರು. 3 ಲೇಔಟ್ಗಳಲ್ಲಿ 156 ಮುಸ್ಲಿಮರ ಕುಟುಂಬಗಳು ಅಲ್ಲಿ ನೆಲೆಸಿದ್ದಾವೆ ಅಕ್ರಮವಾಗಿ. 31 ಹಿಂದೂ ಕುಟುಂಬಗಳಿದ್ದಾವೆ, 1 ಕ್ರಿಶ್ಚಿಯನ್ ಕುಟುಂಬವಿದೆ. ಆದರೆ ಮನೆ ಪಡೆಯಲು ಹಲವರು ಅರ್ಹರಾಗಿಲ್ಲ. ಅಲ್ಲಿ ಒತ್ತುವರಿದಾರರ ಬಳಿ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆ ಕೂಡ ಇಲ್ಲ. ಕಾರ್ಮಿಕರು, ಕೂಲಿ ಕೆಲಸ ಮಾಡೋರು ಅಂತೇಳಿ ಅವ್ರು ಹೇಳ್ತಾರೆ. ಆದರೆ ಕಾರ್ಮಿಕರು ಅಂತ ಹೇಳಲು ಯಾವ ದಾಖಲೆಯೂ ಇಲ್ಲ. ಕಾರ್ಮಿಕ ಕಾರ್ಡ್ ಅಂತ ಬೇಕಲ್ಲ, ಅದ್ಯಾವುದೂ ಇಲ್ಲ. 5 ವರ್ಷ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸ ಇರಬೇಕಾಗತ್ತೆ, ಅದು ಕೂಡ ಕೆಲವರಲ್ಲಿಲ್ಲ. ಕೆಲವರ ಬಳಿ 5 ವರ್ಷ ವಾಸದ ಡಾಕ್ಯುಮೆಂಟ್ಗಳಿಲ್ಲ. ನಾನು ಆಗಲೇ ಹೇಳಿದಾಗೆ ಕೇವಲ 57 ಜನರ ಬಳಿ ಮಾತ್ರ ರೇಷನ್ ಕಾರ್ಡ್ ಇದೆಯಂತೆ. ಆ 57 ಜನರ ಪೈಕಿ ಬಹುತೇಕ ಕುಟುಂಬಗಳು ಹಿಂದೂಗಳು. ಇದೇ ಕಾರಣಕ್ಕೆ ಅಕ್ರಮ ವಲಸಿಗರಿಗೆ ಮನೆ ಸಿಗಬಾರ್ದು ಅಂಥೇಳಿ BJPಯವರು ಈಗ ಪಟ್ಟು ಹಿಡಿದಿದ್ದಾರೆ. ಆದರೂ ಮುಸ್ಲಿಮರಿಗಾಗಿ ನಿಯಮವನ್ನು ಬದಲಿಸೋದಕ್ಕೆ ಈ ಸರ್ಕಾರ ಏನೇನು ಮಾಡಬೇಕೋ ಎಲ್ಲ ಮಾಡ್ತಾ ಇದೆ. BJPಯವರು ಸುಮ್ಮನೆ ಬಿಟ್ಬಿಡ್ತಾರಾ? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರಾ? ಗೊತ್ತಿಲ್ಲ ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಮುಂದೆ ಅಂತ ಹೇಳಿ. ಮುಂದಿನ ಸುದ್ದಿ ನೋಡೋಣ.
ನಾನು ಶಾಂತಿದೂತ, ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಿ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಇರ್ತಾರೆ. ಆದರೆ ಅದೇ ಶಾಂತಿದೂತನ ಮೈ ಮೇಲೆ ದೆವ್ವ ಬಂದಿದೆ ಅನ್ಸುತ್ತೆ. ಅದೇ ದೆವ್ವ ಮತ್ತೊಂದು ಯುದ್ಧ ಆರಂಭಿಸಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ವೆನಿಜುವೆಲಾ ಅದು ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ತೈಲ ಹೊಂದಿರುವ ದೇಶ. ಆದರೆ ಅಮೆರಿಕ ಹೇಳಿದಂತೆ ಕೇಳುತ್ತಿಲ್ಲ ಎಂಬ ಕಾರಣಕ್ಕೆ ನರಕ ನೋಡುತ್ತಿರುವ ನತದೃಷ್ಟ ದೇಶ. ಅಂತ ವೆನಿಜುವೆಲಾದ ಮೇಲೆ ಅಮೆರಿಕ ಭೀಕರ ದಾಳಿ ಮಾಡಿದೆ. ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಯುದ್ಧೋನ್ಮಾದ. ವೆನಿಜುವೆಲಾ ಮೇಲೆ ಅಮೆರಿಕ ರಣಭೀಕರ ದಾಳಿ. ವೆನಿಜುವೆಲಾದ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿದೆ. ಶನಿವಾರ ನಸುಕಿನ ಜಾವ ವೆನಿಜುವೆಲಾ ಕಾಲಮಾನ 2 ಗಂಟೆಯ ವೇಳೆಗೆ ರಾಜಧಾನಿ ಕ್ಯಾರಕಸ್ ಮೇಲೆ ಅಮೆರಿಕ ವಾಯುಸೇನೆ ಏರ್ ಸ್ಟ್ರೈಕ್ ಮಾಡಿದೆ. ಅಮೆರಿಕ ಹಲವು ಯುದ್ಧ ವಿಮಾನ ಬಳಸಿ ದಾಳಿ ಮಾಡಿದ್ದು ಬರೋಬ್ಬರಿ 7 ಕಡೆ ಬಾಂಬ್ ಸ್ಫೋಟಗೊಂಡಿವೆ. ವೆನಿಜುವೆಲಾ ರಾಜಧಾನಿ ಕರಾಕಸ್ನಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗಿದೆ. ನಗರದ ದಕ್ಷಿಣ ಭಾಗದಲ್ಲಿರುವ ಪ್ರಮುಖ ಮಿಲಿಟರಿ ನೆಲೆಯ ಬಳಿ ದಟ್ಟವಾದ ಹೊಗೆ ಕಾಣಿಸಿಕೊಂಡಿದೆ. ಸ್ಫೋಟಗಳ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ವೆನಿಜುವೆಲಾದ ರಕ್ಷಣಾ ಸಚಿವ ವ್ಲಾಡಿಮಿರ್ ಫ್ರಾಡಿನೋ ಲೋಪೆಜ್ ಮನೆ ಗುರಿಯಾಗಿಸಿ ವೈಮಾನಿಕ ದಾಳಿ ನಡೆದಿದೆ. ರಾಜಧಾನಿ ಕ್ಯಾರಕಸ್ನ ಉತ್ತರದಲ್ಲಿರುವ ಲಾಗುಯಿರಾ ಬಂದರು ಮೇಲೆಯೂ ಬಾಂಬ್ ದಾಳಿ ನಡೆದಿದೆ. ವೆನಿಜುವೆಲಾ ವರ್ಸಸ್ ಅಮೆರಿಕ. ಭಯೋತ್ಪಾದನೆ ಮತ್ತು ಮಾದಕ ವಸ್ತು ಕಳ್ಳ ಸಾಗಣೆಗೆ ವೆನಿಜುವೆಲಾ ಸಹಕಾರ ನೀಡುತ್ತಿದೆ ಎಂದು ಟ್ರಂಪ್ ಮೊದಲಿನಿಂದಲೂ ಆರೋಪಿಸುತ್ತಾ ಬಂದಿದ್ದಾರೆ. ಆರ್ಥಿಕ ನೀತಿಯಿಂದ ಮೊದಲೇ ದಿವಾಳಿಯಾಗಿರುವ ವೆನಿಜುವೆಲಾವನ್ನ ನಿಕೋಲಸ್ ಮಡುರೋ ಆಳುತ್ತಿದ್ದಾರೆ. ಆದರೆ ಮಡುರೋ ಸರ್ವಾಧಿಕಾರಿಯಾಗಿ ವರ್ತನೆ ತೋರುತ್ತಿದ್ದಾರೆ. ಅಷ್ಟೇ ಅಲ್ಲದೆ ವೆನಿಜುವೆಲಾ ರಷ್ಯಾ, ಚೀನಾ, ಇರಾನ್ ಜೊತೆಯೂ ಉತ್ತಮ ಸಂಪರ್ಕವನ್ನ ಹೊಂದಿದೆ. ಇದು ಅಮೆರಿಕ ಕೆಂಗಣ್ಣಿಗೆ ಕಾರಣವಾಗಿದೆ. ಮಡುರೋ ಮಾದಕ ವಸ್ತು ಕಳ್ಳ ಸಾಗಣೆ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ದಾಳಿ ಮಾಡುತ್ತೇವೆ ಎಂದು ಟ್ರಂಪ್ ಎಚ್ಚರಿಕೆ ನೀಡಿದ್ದರು. ಈ ಎಚ್ಚರಿಕೆ ಬೆನ್ನಲ್ಲೇ ಟ್ರಂಪ್ ವೆನಿಜುವೆಲಾ ವಿರುದ್ಧ ಏರ್ ಸ್ಟ್ರೈಕ್ ಮಾಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಂಥ ಶ್ರೀಮಂತ ದೇಶ ಎಂಥ ಪರಿಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನು ನಾವೀಗ ನೋಡೋಣ. ಬಿಟ್ಟಿ ಭಾಗ್ಯ ಕೊಟ್ಟು ಕೆಟ್ಟವರು ಇವರಲ್ಲ. ಬಿಟ್ಟಿ ಭಾಗ್ಯ ಕೊಟ್ಟು ಕೆಟ್ಟ ದೇಶವೇ ಇದೇ ವೆನಿಜುವೆಲಾ. ಇಡೀ ಜಗತ್ತಿಗೆ ಮಾದರಿಯಾಗಿರೋ ವೆನಿಜುವೆಲಾ. ಫ್ರೀ 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 ಅಂಥೇಳಿ ನಮ್ಮ ರಾಜ್ಯದಲ್ಲಿ ಏನೀಗ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆಯಲ್ಲ, ಅದೇ ರೀತಿ ವೆನಿಜುವೆಲಾ ದೇಶ ಕೊಟ್ಟಿರುವಂತಹ ಫ್ರೀ 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 ಇದರಿಂದಾಗಿ ದಿವಾಳಿಯಾಗಿದೆ. ಇವತ್ತು 1950ರಿಂದಲೂ ಕೂಡ ಅತ್ಯಂತ ಶ್ರೀಮಂತ ದೇಶವಾಗಿದ್ದ ಈ ವೆನಿಜುವೆಲಾ ಒಂದು ಕಾಲದಲ್ಲಿ ಜಗತ್ತಿನ 4ನೇ ಶ್ರೀಮಂತ ದೇಶ ಅನ್ನುವ ಹೆಗ್ಗಳಿಕೆಯನ್ನು ಕೂಡ ಈ ದೇಶ ಪಡ್ಕೊಂಡಿತ್ತು. ಜಪಾನ್ಗಿಂತ 4 ಪಟ್ಟು, ಈಗಿನ ಚೀನಾಕ್ಕಿಂತ 12 ಪಟ್ಟು ಶ್ರೀಮಂತವಾಗಿತ್ತು ಈ ವೆನಿಜುವೆಲಾ ದೇಶ. 1950ರಲ್ಲೇ ತಲಾ ಆದಾಯ $7,500 ಅಮೆರಿಕನ್ ಡಾಲರ್ ಅಂತ ಹೇಳಿದರೆ ನೀವು ಅರ್ಥ ಮಾಡ್ಕೊಳ್ಳಿ. 2025ರಲ್ಲಿ ಭಾರತೀಯರ ತಲಾದಾಯ $7,500 ಇಲ್ಲ. ಆದರೆ ಆ ಸಮಯದಲ್ಲೇ ಈ ದೇಶದ ಆದಾಯ ಎಷ್ಟಿತ್ತು ಅನ್ನೋದನ್ನು ನೀವಿಲ್ಲಿ ನೋಡಿ. ಜಗದ ತೈಲ ಭಂಡಾರದ 18% ತೈಲ ವೆನಿಜುವೆಲಾದಲ್ಲೇ ಇದೆ. ಇಡೀ ವಿಶ್ವದ ತೈಲ ಭಂಡಾರ ಇದೆಯಲ್ಲ, ಒಟ್ಟು ತೈಲದಲ್ಲಿ 18% ತೈಲ ವೆನಿಜುವೆಲಾದಲ್ಲೇ ಇದೆ ಅಂತ ಹೇಳಿದರೆ ಈ ದೇಶದ ಆದಾಯ ಏನು ಅಂಥೇಳಿ ನೀವು ಅರ್ಥ ಮಾಡಿ. ಆದರೂ ವಿಶ್ವದ ಬಡ ದೇಶಗಳ ಪಟ್ಟಿಯಲ್ಲಿ ಇವತ್ತು ವೆನಿಜುವೆಲಾ ನಿಲ್ಲೋದಕ್ಕೆ ಕಾರಣ ಕೊಟ್ಟಿರುವಂಥ ತನ್ನದೇ ಪಾಲಿಸಿಗಳು. 1990ರಲ್ಲಿ ವೆನಿಜುವೆಲಾ ಅಧ್ಯಕ್ಷರಾದ ಹ್ಯೂಗೋ ಸ್ಯಾವೇಜ್ ಅವರು ಅಧಿಕಾರಕ್ಕೇರಿದ ತಕ್ಷಣ ಎಲ್ಲ ರಾಷ್ಟ್ರೀಕರಣವನ್ನು ಮಾಡ್ತಾರೆ. 2000ರಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಭಾರೀ ಬೇಡಿಕೆ ಬರುತ್ತೆ. ಎಲ್ಲ ವಸ್ತುಗಳ ಬೆಲೆಗಳನ್ನು ಕಡಿಮೆ ಮಾಡಿ ಆ ನಂತರ ಒಂದು ಬೆಲೆ ನಿಗದಿ ಮಾಡುತ್ತಾರೆ. ಮನಸೋ ಹೆಚ್ಚು ಜನರಿಗೆ ಹಣವನ್ನು ಹ್ಯಾಂಗೋ ಸ್ಯಾವೇಜ್ ಅವರು ಹಂಚ್ತಾರೆ. ಅಂದರೆ ನೋಟಿನ ಪ್ರಿಂಟನ್ನು ಜಾಸ್ತಿ ಮಾಡ್ತಾರೆ. 2008ರಲ್ಲಿ ಆರ್ಥಿಕ ಹಿಂಜರಿತಕ್ಕೆ ಇಡೀ ಜಗತ್ತು ಸಿಲುಕುತ್ತೆ.
ಪೆಟ್ರೋಲ್ ಡೀಸೆಲ್ ಖರೀದಿಸೋರು ಇರಲೇ ಇಲ್ಲ. ಶ್ರೀಮಂತ ರಾಷ್ಟ್ರ ವೆನೆಜುವೆಲಾ ದಿವಾಳಿ ಎದ್ದೋಯ್ತಾಗ 2013ರಲ್ಲಿ ಸಾವಿನ ಮನೆ ಸೇರಿದ ಹ್ಯಾಗೋ ಸ್ಯಾವೇಜ್ ಅವರು ಸತ್ತೋಗ್ತಾರೆ. ಹ್ಯಾಗೋ ಸ್ಯಾವೇಜ್ ಬಳಿಕ ಬಂದವನೇ ನಿಕೋಲಸ್ ಮಡುರೋ ಮತ್ತಷ್ಟು ಫ್ರೀ ಕೊಟ್ಟರು. ಅದಾದ ನಂತರ ಮತ್ತೆ ತನ್ನ ದೇಶದ ನಿವಾಸಿಗಳಿಗೆ ಫ್ರೀ ಮತ್ತೆ ಫ್ರೀ ಕೊಟ್ಟರು. ಮೊದಲೇ ಬಡತನದತ್ತ ಸರಿತಾ ಇದ್ದಂಥ ದೇಶ ದಿವಾಳಿಯಾಗಿ ಹೋಯಿತು. ಅತಿಯಾಗಿ ನೋಟು ಪ್ರಿಂಟ್ ಮಾಡಿಸ್ತಾನೆ ನಿಕೋಲಸ್ ಮಡುರೋ. ಇದರಿಂದಾಗಿ ಒಂದು ಪ್ಯಾಕೆಟ್ ಹಾಲು ತಗೊಳ್ಬೇಕು ಅಂತ ಹೇಳಿದರೆ ಕಂತೆ ದುಡ್ಡು ಕೊಡಬೇಕಾದಂಥ ಪರಿಸ್ಥಿತಿ ಬಂತು. KG ತರಕಾರಿಯನ್ನು ಖರೀದಿಸಲು ಕೂಡ KG ಗಟ್ಟಲೆ ದುಡ್ಡು ಕೊಡಬೇಕಾಯಿತು. ಹೀಗೆ ಸರ್ವನಾಶದ ಹಾದಿಯನ್ನು ವೆನೆಜುವೆಲಾ ಹಿಡಿತಾ ಹೋಯಿತು. ಇವತ್ತಿನ ಇಂಥ ದುಸ್ಥಿತಿಗೆ ಇವರೇ ಮಾಡಿಕೊಂಡಂಥ ಕೆಲವು ಪಾಲಿಸಿಗಳೇ ಕಾರಣವಾಯಿತು. ಆ ಮೂಲಕ ಇವತ್ತು ದಿವಾಳಿ ರಾಷ್ಟ್ರವಾಗಿದೆ. ಅಮೇರಿಕ ಇದರ ಮೇಲೆ ಈಗ ಕಣ್ಣಿಟ್ಟಿದೆ. ತನಗಾಗದ ದೇಶಗಳಲ್ಲಿ ತನ್ನ ಮಾತು ಕೇಳುವ ಹೌದಪ್ಪ ಸರ್ಕಾರವನ್ನು ಸ್ಥಾಪಿಸುವ ಷಡ್ಯಂತ್ರ ರೂಪಿಸೋದು ಅಮೇರಿಕಕ್ಕೇನು ಹೊಸತೇನೂ ಅಲ್ಲ, ಹಳೆ ಚಾಳಿ ಅದು. ಅಮೇರಿಕ ಯಾವತ್ತಿಗೂ ತನ್ನ ಮಾತು ಕೇಳದ ಸರ್ಕಾರಗಳನ್ನು ಸಹಿಸೋದೇ ಇಲ್ಲ. ಏನಾದರೂ ಕುತಂತ್ರ ಮಾಡಿಸಿ ಆ ಸರ್ಕಾರವನ್ನು ಉರುಳಿಸಿಬಿಡುತ್ತೆ, ಮುಗಿಸಿಬಿಡುತ್ತೆ. ಇದೀಗ ದೂರದ ವೆನೆಜುವೆಲಾದಲ್ಲೂ ಕೂಡ ಇದೇ ಆಗಿದೆ. ಅಲ್ಲಿನ ಅಧ್ಯಕ್ಷ ಮತ್ತು ಅವರ ಪತ್ನಿಯನ್ನು ಅಮೆರಿಕ ಬಂಧಿಸಿ ಇಟ್ಟಿದೆ. ಒಂದು ದೇಶದ ಅಧ್ಯಕ್ಷರನ್ನೇ ಬಂಧಿಸೋದು ಅಂತ ಹೇಳಿದರೆ ಅಷ್ಟು ಈಸಿನ? ಹಾಗಾದರೆ ಈ ವರದಿ ನೋಡಿ ನಿಮಗೆ ತಿಳಿಯುತ್ತೆ. ದಕ್ಷಿಣ ಅಮೆರಿಕದ ಒಂದು ಪುಟ್ಟ ದೇಶ, ಅದು ವೆನೆಜುವೆಲಾ. ಇದರ ಸರ್ವಾಧಿಕಾರಿಯೇ ನಿಕೋಲಸ್ ಮಡುರೋ. ಈ ದೇಶದ ಜನಸಂಖ್ಯೆ 3 ಕೋಟಿ, ಅಂದರೆ ಕರ್ನಾಟಕದ ಅರ್ಧದಷ್ಟು ಜನ. ಈ ಪುಟ್ಟ ದೇಶದ ಮೇಲೆ ಅಮೆರಿಕ ಮಿಸೈಲ್ಗಳು ಏಕಾಏಕಿ ಎರಗಿವೆ. 7 ಕಡೆಗೆ ಅಮೆರಿಕ ದಾಳಿ ಮಾಡಿದೆ. ಟ್ರಂಪ್ ಸೇನೆ ಈ ರಾಷ್ಟ್ರವನ್ನು ಕೂಡ ಸಂಪೂರ್ಣವಾಗಿ ಸುತ್ತುವರೆದಿದೆ. ಅಷ್ಟೇ ಅಲ್ಲ, ವೆನೆಜುವೆಲಾ ಅಧ್ಯಕ್ಷ ಮಡುರೋ ಮತ್ತು ಆತನ ಪತ್ನಿಯನ್ನ ಸೆರೆ ಹಿಡಿದಿದೆ. ವೆನೆಜುವೆಲಾ ಮೇಲೆ ಟ್ರಂಪ್ಗೆ ಸಿಟ್ಟಿ ಯಾಕೆ? ವೆನೆಜುವೆಲಾ ಅಧ್ಯಕ್ಷ ಮಡುರೋ ಟ್ರಂಪ್ ಕಡು ವಿರೋಧಿ, ಮಾತು ಕೇಳಲ್ಲ. ಅಮೆರಿಕಕ್ಕೆ ಈ ದೇಶ ಡ್ರಗ್ಸ್ ಪೂರೈಕೆ ಮಾಡುತ್ತೆ, ಇದಕ್ಕೆ ಬ್ರೇಕ್ ಹಾಕಿ ಅಂತ ಟ್ರಂಪ್ ಹೇಳುತ್ತಲೇ ಇದ್ದು, ಇದೇ ವಿಚಾರ ಇದೀಗ ಯುದ್ಧಕ್ಕೆ ನಾಂದಿ ಹಾಡಿದೆ. ಡ್ರಗ್ಸ್ ವಿಚಾರದಲ್ಲೇ 2 ದೇಶಗಳಿಗೂ ಕೂಡ ಚಕಮಕಿ ಶುರುವಾಗಿದೆ. ಈ ವಿಚಾರವೇ ಈ ವೆನೆಜುವೆಲಾದ ಮೇಲೆ ದಾಳಿಗೆ ಕಾರಣವಾಗಿದೆ. ಟ್ರಂಪ್ ಅಸಲಿ ಲೆಕ್ಕಾಚಾರವೇನು? ಅಸಲಿಗೆ ಟ್ರಂಪ್ ಲೆಕ್ಕಾಚಾರ ಏನಂದ್ರೆ, ಡ್ರಗ್ಸ್ ಅಷ್ಟೇ ವೆನೆಜುವೆಲಾ ಮೇಲಿನ ದಾಳಿಗೆ ಕಾರಣವಲ್ಲ. ಇಲ್ಲಿ ಅಪಾರ ತೈಲ ಭಂಡಾರವಿದೆ. ವಿಶ್ವದ 5ನೇ 1 ಭಾಗದಷ್ಟು ವೆನೆಜುವೆಲಾದಲ್ಲಿ ತೈಲ ನಿಕ್ಷೇಪಗಳು ಇವೆ. ಹೀಗಾಗಿ ತೈಲ ಮಾರುಕಟ್ಟೆ ದರ ನಿಗದಿ ಮಾಡುವಂತಹ ಸಾಮರ್ಥ್ಯ ಈ ದೇಶಕ್ಕಿದೆ. ವೆನೆಜುವೆಲಾ ಈ ತಾಕತ್ತೇ ಅಮೆರಿಕದ ಆತಂಕಕ್ಕೆ ಕಾರಣವಾಗಿದೆ. ಡೊನಾಲ್ಡ್ ಟ್ರಂಪ್ ಮಾತನ್ನ ವೆನೆಜುವೆಲಾ ಅಧ್ಯಕ್ಷ ಮರುಡೋ ಕೇಳಲ್ಲ. ಜೊತೆಗೆ ಈ ದೇಶ ರಷ್ಯಾಗೆ ಹತ್ತಿರವಾಗ್ತಾ ಇರೋದು ಟ್ರಂಪ್ ಕೆಂಗಣಿಗೆ ಮತ್ತಷ್ಟು ಗುರಿಯಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈಗ ಅಮೆರಿಕದ ಕಡುವೈರಿ ರಷ್ಯಾ ವೆನೆಜುವೆಲಾ ಬೆಂಬಲಕ್ಕೆ ಬಂದಿದೆ. ಇರಾನ್ ಅಮೆರಿಕ ದಾಳಿಯನ್ನು ಖಂಡಿಸಿದೆ. ಇಟಲಿ ವೆನೆಜುವೆಲಾಗೆ ಬೆಂಬಲ ನೀಡಿದೆ. ಹೀಗಾಗಿ ವೆನೆಜುವೆಲಾ ಅಧ್ಯಕ್ಷರ ಬಂಧಿಸುವ ಟ್ರಂಪ್ ದುಸ್ಸಾಹಸ ತಿರುಗು ಬಾಣವಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡುಬರ್ತಿವೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಕಾನೂನು ಹೋರಾಟಕ್ಕೆ ಧರ್ಮಸ್ಥಳವೇ ಇಳಿದಿದ್ದು ತಿಮುರೋಡಿ ಟೀಮ್ಗೆ ನಿದ್ದೆಯಲ್ಲೂ ಬೆಚ್ಚಿ ಬೀಳಿಸುವಂತಾಗಿದೆ. ಬಾಯ್ ಬಿಟ್ರೆ ಧರ್ಮಸ್ಥಳ ಬಗ್ಗೆ ಸಾಲು ಸಾಲು ಆರೋಪಗಳು, 1-2. ಬುರುಡೆ ಗ್ಯಾಂಗ್ ಶ್ರೀ ಕ್ಷೇತ್ರದ ಬಗ್ಗೆ ಮಾಡಿದಂತಹ ಷಡ್ಯಂತ್ರಗಳು 1-2 ಬಗೆದಷ್ಟು ಬಯಲಾಗ್ತಾನೆ ಇವೆ. ತಿಮುರೋಡಿ ಮಠನವರ್ ಚಿನ್ನಯ್ಯ ಮಾಡಿದಂತಹ ಆರೋಪಗಳಿಗೆ ಇದೀಗ ಭಕ್ತರು ರೋಷಾಗ್ನಿ ಹೊರಹಾಕಿದ್ರು. ಇಂತಹ ಬುರುಡೆ ಗ್ಯಾಂಗ್ ಬುಡಕ್ಕೆ ಇದೀಗ ಬೆಂಕಿ ಬಿದ್ದಿದೆ. ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಕಾನೂನು ಹೋರಾಟಕ್ಕೆ ಧರ್ಮಸ್ಥಳ ಎಂಟ್ರಿ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಕಾನೂನು ಹೋರಾಟಕ್ಕೆ ಧರ್ಮಸ್ಥಳವೇ ಎಂಟ್ರಿಯಾಗಿದೆ. ಖ್ಯಾತ ಕ್ರಿಮಿನಲ್ ಅಡ್ವೊಕೇಟ್ CV ನಾಗೇಶ್ ಹಾಗೂ ಮಹೇಶ್ ಕಜೆ ವಾದ ಮಂಡನೆಗೆ ಸಿದ್ಧರಾಗಿದ್ದಾರೆ. ನೇರವಾಗಿ ಕಾನೂನು ಹೋರಾಟಕ್ಕೆ ಧರ್ಮಸ್ಥಳ ಇಳಿದಿದೆ. SIT ವರದಿಯ ವಿಚಾರಣೆಯಲ್ಲಿ ತನ್ನನ್ನು ಪ್ರತಿವಾದಿಯನ್ನಾಗಿಸುವಂತೆ ಅರ್ಜಿ ಸಲ್ಲಿಸಿದೆ. ಶ್ರೀ ಕ್ಷೇತ್ರದ ಪರ ವಕೀಲರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಆರೋಪಿಗಳು ನೀಡಿದಂತಹ ಪ್ರಕರಣದಲ್ಲಿ ದೇವಸ್ಥಾನದ ಹೆಸರು ಉಲ್ಲೇಖಿಸಿದರು. ಹೀಗಾಗಿ ಸಂತ್ರಸ್ತರಾಗಿರುವ ಕಾರಣ ಧರ್ಮಸ್ಥಳಕ್ಕೂ ಭಾಗವಹಿಸಲು ಅವಕಾಶ ನೀಡುವಂತೆ ಡಿಸೆಂಬರ್ 31ರಂದು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ಇಂದು ವಾದ ಮಂಡಿಸಲಿದ್ದಾರೆ. ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೆಸಿದವರಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿದ್ದಾರೆ. SIT ಸಲ್ಲಿಸಿದಂತಹ ವರದಿ ಅನ್ವಯ ಇಂದು ಕೋರ್ಟ್ ಆದೇಶ ನೀಡುವ ಸಾಧ್ಯತೆ ಇತ್ತು. ಆದರೆ ಈಗ ಕ್ಷೇತ್ರದ ಪರವಾಗಿ ಮತ್ತೊಂದು ಅರ್ಜಿ ಸಲ್ಲಿಕೆಯಾದ್ದರಿಂದ ಪ್ರಕರಣದ ಮಹತ್ವ ತಿರುವು ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ಗೆ ಈಗ ಸಂಕಷ್ಟ ಎದುರಾಗಿದೆ. ಬುರುಡೆ ಗ್ಯಾಂಗ್ ಲಾಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಬುರುಡೆ ಗ್ಯಾಂಗ್ ಕಟ್ಟಿದಂಥ ಕತೆ ಇತ್ತಲ್ಲ, ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಹೆಣೆದಂಥ ಕತೆ. ಅದನ್ನು ಸತ್ಯ ಅಂಥೇಳಿ ಸಾಬೀತು ಮಾಡೋದಕ್ಕೆ ಹೋಗಿದ್ದು, ಶ್ರೀ ಕ್ಷೇತ್ರದಲ್ಲಿ ಮಾಡಬಾರದೆಲ್ಲ ಮಾಡಿದ್ದು, ಹೇಳಬಾರ್ದೆಲ್ಲ ಹೇಳಿದ್ದು, ಈಗ ತನ್ನನ್ನು ಸಂತ್ರಸ್ತ ಅಂಥೇಳಿ ಪರಿಗಣಿಸುವಂತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಧರ್ಮಸ್ಥಳ ಟ್ರಸ್ಟ್. ಬುರುಡೆ ಗ್ಯಾಂಗ್ಗೆ ಇದೀಗ ದೊಡ್ಡ ಆಘಾತ ಇದು. ಧರ್ಮಸ್ಥಳದ ವಿರೋಧಿ ಷಡ್ಯಂತ್ರಿಗಳು ಈ ಮೂಲಕ ಅರೆಸ್ಟ್ ಆಗ್ತಾರಾ? ಷಡ್ಯಂತ್ರಿಗಳನ್ನು ಬಂಧಿಸಿ ವಿಚಾರಣೆಯನ್ನು SIT ಮಾಡುತ್ತಾ? ಕೋರ್ಟ್ ಆದೇಶದ ಬೆನ್ನಲ್ಲೇ 6 ಆರೋಪಿಗಳಿಗೆ ತನಿಖೆಯ ಬಿಸಿ ಎದುರಾಗಿದೆ. ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ಗೌಡ, ಜಯಂತ್ ಬಂಧನ ಆಗತ್ತಾ? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದ 6 ಮಂದಿಗೆ ತನಿಖೆ ಖಂಡಿತ. ಮತ್ತೆ ಬುರುಡೆ ಗ್ಯಾಂಗ್ ವಿಚಾರಣೆಯನ್ನು SIT ಅಧಿಕಾರಿಗಳು ಮಾಡುವ ಸಾಧ್ಯತೆ ಇದೆ. ಚೆನ್ನಯ್ಯ ತಪ್ಪೊಪ್ಪಿಗೆ ಬಳಿಕ 6 ಆರೋಪಿಗಳ ವಿಚಾರಣೆ ಆಗಿಲ್ಲ. ಕೇವಲ ಸುಜಾತ ಭಟ್ ವಿಚಾರಣೆಯನ್ನು ಅಧಿಕಾರಿಗಳು ಮಾಡಿದ್ದಾರೆ. ಮತ್ತು ಯಾರನ್ನು ಕೂಡ ಇವರು ಬಂಧನ ಮಾಡಿದ್ದು ಮತ್ತೊಂದು ಯಾವುದು ಕೂಡ ನಾವು ಕಂಡಿಲ್ಲ. ಯಾರು ಚಿನ್ನಯ್ಯನನ್ನು ಬಿಟ್ಟರೆ ಕೇವಲ ನೋಟಿಸ್ ನೀಡಿ ಸುಮ್ಮನಾಗಿದ್ದ SIT ಅಧಿಕಾರಿಗಳು ಮತ್ತೆ ಈಗ ಈ ಬುರುಡೆ ಗ್ಯಾಂಗನ್ನು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಕೋರ್ಟ್ ಆದೇಶದ ಬೆನ್ನಲ್ಲೇ 6 ಆರೋಪಿಗಳಿಗೆ ತನಿಖೆ ಎದುರಾಗಬಹುದು. ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ಗೌಡ, ಜಯಂತ್ಗೆ ಮತ್ತೆ ಡ್ರಿಲ್ ಮಾಡಬಹುದು. ಕೇಸ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಈ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಮಗದಷ್ಟು ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಕ್ತ ಜನಮಾನಸದಲ್ಲಿ ತಿರುಪತಿ ಲಡ್ಡು ವಿಶೇಷ ಸ್ಥಾನವನ್ನು ಪಡೆದಿದೆ. ಶ್ರೀವಾರಿ ಲಡ್ಡು ಎಂದು ಕರೆಯಲ್ಪಡುವ ಈ ವಿಶೇಷ ಸಿಹಿಯನ್ನು ತಿರುಮಲದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಪ್ರಮುಖ ಪ್ರಸಾದ ಇದಾಗಿದೆ. ಈಗ TTDಯೊಳಗಿನ ಚಟುವಟಿಕೆಗಳನ್ನು ಪರಿಷ್ಕರಿಸಲಾಗಿದ್ದು, ಲಡ್ಡುಗಳನ್ನು ತಯಾರಿಸಲು ಬಳಸುವ ಪದಾರ್ಥಗಳಿಗೆ ವಿಶೇಷ ಗಮನ ನೀಡಲಾಗಿದೆ. ವರದಿಯ ಪ್ರಕಾರ 2025ರಲ್ಲಿ ಅತಿ ಹೆಚ್ಚು ಲಡ್ಡು ಸೇಲ್ ಆಗಿದೆಯಂತೆ. 13.5 ಲಕ್ಷ ಲಡ್ಡು ಸೇಲ್ ಆಗಿದೆ. ಇದು ದಾಖಲೆ ಅಂತೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಇದೆ. ಕಲಬೆರಕೆ ವಿವಾದದ ಮಧ್ಯೆ ತಿರುಪತಿ ಲಡ್ಡುಗೆ ಬೇಡಿಕೆ ಹೆಚ್ಚಾಗಿದೆ. 2025ರಲ್ಲಿ 13,52,00,000 ಲಡ್ಡು ತಿರುಪತಿಯ ಲಡ್ಡು ಮಾರಾಟವಾಗಿದೆ. 2024ರಲ್ಲಿ 12,15,00,000 ತಿರುಪತಿ ಲಡ್ಡು ಮಾರಾಟ ಆಗಿತ್ತು. 2024ಕ್ಕಿಂತಲೂ 2025ರಲ್ಲಿ 10% ಹೆಚ್ಚು ಸೇಲ್ ಆಗಿದೆ. 2024ಕ್ಕಿಂತ 2025ರಲ್ಲಿ 1.37 ಕೋಟಿ ಹೆಚ್ಚು ಲಡ್ಡು ಮಾರಾಟವಾಗಿದೆ. ಡಿಸೆಂಬರ್ 27ರಂದು 5.1 ಲಕ್ಷ ಲಡ್ಡು ಸೇಲ್ ಆಗಿದೆ. 10 ವರ್ಷದಲ್ಲಿ ಒಂದೇ ದಿನ ಇಷ್ಟು ಲಡ್ಡು ಮಾರಾಟ ಆಗಿರಲಿಲ್ಲವಂತೆ. ಲಡ್ಡು ಮಾರಾಟದಿಂದ TTDಗೆ 676 ಕೋಟಿ ರೂಪಾಯಿ ಆದಾಯವೂ ಕೂಡ ಬಂದಿದೆ. ಆ ಮೂಲಕ ದಾಖಲೆಯನ್ನು ಬರೆದಿದೆ ತಿರುಪತಿಯ ಲಡ್ಡು ಮಾರಾಟದಲ್ಲಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH